ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಆ, ಏನು ರೌಡಿಯ ರಂಪಾಟ, ರೌಡಿಯ ಹುಚ್ಚಾಟಕ್ಕೆ ಅಮಾಯಕ ಪೊಲೀಸ್ ಸಿಬ್ಬಂದಿಯವರ ವರ್ಗಾವಣೆಯಾಗಿದೆ. ಅದ್ರ ಜೊತೆಗೆ SI ಬಸವರಾಜ್ ಅವರಿಗೆ ಅಮಾನತು ಶಿಕ್ಷೆ ಆಗಿರುವಂತದ್ದು. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಆಗಿದೆ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಎನ್ನುವಂತ ಬಗ್ಗೆ ಈಗ ಸಾರ್ವಜನಿಕರು ಮಾತನಾಡಿಕೊಳ್ತಾ ಇದ್ದಾರೆ ಹಳಿಯಾಳ ಮತ್ತು ದಾಂಡೇಲಿ ವ್ಯಾಪ್ತಿಯಲ್ಲಿ. ಯಾಕಪ್ಪ ಅಂದ್ರೆ ಇದು ಕೇವಲ ಈ ಒಂದು ರೌಡಿಯ ರಂಪಾಟಕ್ಕೆ ಮಾತ್ರ ಇವರಿಗೆ ಶಿಕ್ಷೆ ಆಗಿದೆಯೋ, ಅಥವಾ ಇಲ್ಲಿನ ಪೊಲೀಸ್ ವ್ಯವಸ್ಥೆಯ ಒಳ ಜಗಳಕ್ಕೆ, ಒಳ ರಾಜಕಾರಣಕ್ಕೆ ಇವರಿಗೆ ಶಿಕ್ಷೆ ಆಗಿದೆಯೋ ಎನ್ನುವಂತ ಬಗ್ಗೆ ಈಗ ಗಲ್ಲಿ ಗಲ್ಲಿಯಲ್ಲಿ ಚರ್ಚೆ ನಡೀತಾ ಇರುವಂತದ್ದು ಹಳಿಯಾಳದಲ್ಲಿ. ಹಾಗಾದ್ರೆ ಇದರ ಮಾಹಿತಿ ಏನು, ಇದರ ಪೂರ್ವಾಪರತೆ ಏನು, ಈ ಘಟನೆ ನಡೆದಂತ ದಿನ ಏನಾಯ್ತು, ಘಟನೆಯ ನಂತರದ ದಿನದಲ್ಲಿ ಏನಾಯ್ತು, SP ದೀಪನ್ ಅವರು ಯಾವ ರೀತಿ ಆ ಏನು ಕೆಲಸವನ್ನ ಮಾಡಿದ್ರು ಎನ್ನುವಂತ ಬಗ್ಗೆ ಈ ವಿಸ್ತಾರವಾದಂತಹ ಒಂದು ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ ಈ ವರದಿಯಲ್ಲಿ. ಹೌದು ವೀಕ್ಷಕರೇ, ಕಳೆದ ಭಾನುವಾರ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಮೌರ್ಯ ಕ್ಲಬ್ ಎದುರುಗಡೆ ಇಲ್ಲಿನ ರೌಡಿ ಶೀಟರ್ ಮಚ್ ಮಂಜಾ ಎನ್ನುವಂತಹ ವ್ಯಕ್ತಿ ಏನು ದೊಡ್ಡ ಮಟ್ಟದಲ್ಲಿ ರಂಪಾಟವನ್ನ ಮಾಡ್ತಾರೆ. ತುಂಬಾ ಕುಡಿದ ಮತ್ತಿನಲ್ಲಿ ಇದ್ದಂತ ರೌಡಿ ಶೀಟರ್ ಮಚ್ ಮಂಜಾರ್ ಅವರು ಇಲ್ಲಿ ನೆರೆದಂತ ಜನರಿಗೂ ತುಂಬಾ ಕಿರಿಕಿರಿಯನ್ನ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ಆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹುಚ್ಚಾಟವನ್ನ ಮೆರಿತಾ ಇರ್ತಾರೆ, ರಂಪಾಟವನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತ ಹಳಿಯಾಳ ಪೊಲೀಸ್ ಸಿಬ್ಬಂದಿಯವರು ನೇರವಾಗಿ SI ಬಸವರಾಜ್ ಅವರಿಗೆ ಫೋನ್ ಕಾಲ್ ಮೂಲಕ ತಿಳಿಸ್ತಾರೆ ಈ ರೀತಿ ಘಟನೆ ಆಗ್ತಾ ಇದೆ ಎನ್ನುವಂತ ಬಗ್ಗೆ. ಪೆಟ್ರೋಲಿಂಗ್ ನಲ್ಲಿ ಇದ್ದಂತ SI ಬಸವರಾಜ್ ಅವರು ಕೂಡಲೇ ಘಟನಾ ಸ್ಥಳಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಈತನ ಹುಚ್ಚಾಟ ಮಿತಿಮೀರಿ ಹೋಗಿರತ್ತೆ. ಅದ್ರ ಜೊತೆಗೆ ಬಸವರಾಜ್ ಅವರು ಸ್ಥಳಕ್ಕೆ ಆಗಮಿಸುವ ಮುಂಚೆಯೇ ಒಬ್ಬ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನೆ ಎನ್ನುವಂತ ಒಂದು ಆರೋಪಗಳು ಕೇಳಿ ಬಂದಿದ್ವು. ಈ ಬಗ್ಗೆ ಕೆಲವರು ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹರಿವನ್ನ ಬಿಟ್ಟಿದ್ದಾರೆ. ಈ ರೌಡಿಯ ರಂಪಾಟ ಮತ್ತು ರೌಡಿಯ ಹುಚ್ಚುತನದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಈತನ್ನ ಬಂಧಿಸಿ ಕರ್ಕೊಂಡು ಹೋಗ್ಬೇಕಾ ಅಥವಾ ಏನ್ ಮಾಡ್ಬೇಕು, ಅದ್ರ ಜೊತೆಗೆ ಈ ರೀತಿ ಕುಡಿದ ಮತ್ತಿನಲ್ಲಿ ಇದ್ದಂಥವನನ್ನ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎನ್ನುವಂತ ಬಗ್ಗೆ SI ಬಸವರಾಜ್ ಅವರು CPI ಜೈಪಾಲ್ ಪಾಟೀಲ್ ರವರಿಗೆ ಫೋನ್ ಕಾಲ್ ಮೂಲಕ ಕೇಳ್ತಾರೆ. ಈ ಸಂದರ್ಭದಲ್ಲಿ CPI ಜೈಪಾಲ್ ಪಾಟೀಲ್ ಅವರು SIಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಈ ಕುಡಿದ ಮತ್ತಿನಲ್ಲಿ ಇದ್ದಂತ ಈ ರೌಡಿ ಶೀಟರ್ನ ಸ್ಟೇಷನ್ಗೆ ಕರೆದುಕೊಂಡು ಬರಬೇಡ, ಅಲ್ಲೇ ಏನು ಪರಿಸ್ಥಿತಿಯನ್ನ ನಿಭಾಯಿಸಿಕೊಂಡು ಬಾ ಎನ್ನುವಂತ ಬಗ್ಗೆ. ಆದ್ರೆ ರೌಡಿಯ ಹುಚ್ಚಾಟ ಮಿತಿ ಮೀರಿದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಹೊಡೆದಾಟ ಬಡೆದಾಟ, ಅದ್ರ ಜೊತೆಗೆ ಆ ಮೈ ಕೈ ಪರಿಚಿಕೊಳ್ಳುವಂತ ಒಂದು ಹಂತಕ್ಕೂ ಆತ ರೌಡಿ ಹೋಗಿದ್ದ. ಹಾಗೆ ಅದ್ರ ಜೊತೆಗೆ ಇನ್ನು ಮಿತಿ ಮೀರಿ SI ಬಸವರಾಜ್ ಅವರ ವಾಹನಕ್ಕೆ ಅಡ್ಡಲಾಗಿ ಮಲಗ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಯವರು ಸಾಕಷ್ಟು ಆತನನ್ನ ಏನು ಸಮಜಾಯಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ರೌಡಿಯ ಹುಚ್ಚುತನ ಯಾವ ರೀತಿ ಮಿತಿ ಮೀರಿತ್ತು ಅಂದ್ರೆ ಅಲ್ಲಿ ಯಾರಿಗ ಬೇಕಾದ್ರೂ ಯಾವ್ದಾದ್ರು ವಸ್ತುವನ್ನ ತೆಗೆದು ಹೊಡೆದು ಮಾಡುವಂತ ಒಂದು ಕೆಲಸಕ್ಕೂ ಮುಂದಾಗ್ತಾ ಇದ್ದ ಎನ್ನುವಂತ ಬಗ್ಗೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಪೊಲೀಸರ ಮೇಲೂ ಏನಾದ್ರೂ ಗ್ಲಾಸು ಬಾಟ್ಲಿಯನ್ನು ಎರಚುವಂತ ಒಂದು ಕೃತ್ಯಕ್ಕೂ ಮುಂದಾಗ್ಬೋದಿತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಇದ್ದಂತ SI ಬಸವರಾಜ್ ಅವರು ಅದನ್ನ ಆ ಘಟನೆಯನ್ನ ಸಂಯಮದಿಂದ ನಿಭಾಯಿಸಲು ಪ್ರಯತ್ನ ಪಡ್ತಾರೆ. ಆದ್ರೆ ಇಲ್ಲಿ ಏನು ವಿಡಿಯೋ ಚಿತ್ರೀಕರಿಸಿದಂತ ಕೆಲವರು ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು SI ಎದುರೇ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, SI ಏನು ಕ್ರಮ ಕೈಗೊಳ್ಳಿಲ್ಲ ಎನ್ನುವಂತ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಲು ಹೊರಟಿರ್ತಾರೆ ಸಾಮಾಜಿಕ ಜಾಲತಾಣದ ಕೆಲವರು. ಆದ್ರೆ ಇಲ್ಲಿ ನಡೆದಿರೋದು SI ಬರುವಕ್ಕಿಂತ ಮುಂಚೆಯೇ ಇಲ್ಲಿನ ಪೊಲೀಸ್ ಸಿಬ್ಬಂದಿಯವರ ಮೇಲೆ ತಳ್ಳಾಟ ನೂಕಾಟ ಮಾಡಿದ್ದಾನೆ ಈ ರೌಡಿ ಶೀಟರ್ ಮಚ್ ಮಂಜಾ. ಆದ್ರೆ ಇದನ್ನ ತಿರುಚಿ SI ಮುಂದೆಯೇ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ ಎನ್ನುವಂತ ಬಗ್ಗೆ ಏನು ಬಿಂಬಿಸಲಾಗಿತ್ತು. ಅದಾದ ನಂತರ ಮಾರನೇ ದಿನ ಈ ಘಟನಾ ಸ್ಥಳಕ್ಕೆ SP ದೀಪನ್ ಅವರು ಭೇಟಿ ಕೊಡ್ತಾರೆ. ಈಗ ಈ ರೌಡಿ ರಂಪಾಟದಿಂದ ಇಲ್ಲಿನ ಬಸವರಾಜ್ SI ಆಗಿರತಕ್ಕಂತ ಬಸವರಾಜ್ ಇವತ್ತು ಅಮಾನತು ಶಿಕ್ಷೆಗೆ ಒಳಗಾಗಿರುವಂತದ್ದು. ಯಾಕಂದ್ರೆ
ಘಟನೆ ನಡೆಯುತ್ತಿದ್ದಂತ ಸಂದರ್ಭದಲ್ಲಿ ಕೂಡಲೇ ಇಲ್ಲಿನ ಸಿಪಿಐ ಜೈಪಾಲ್ ಪಾಟೀಲ್ ಅವರಿಗೆ ಫೋನ್ ಮೂಲಕ ಕೇಳಿದ್ದಾರೆ, ನಾವ್ ಏನ್ ಮಾಡೋಣ, ಏನು ಮುಂದೆ ಈತನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾ ಅಥವಾ ಬೇಡವಾ, ಅಥವಾ ಮುಂದೇನ್ ಕ್ರಮ ಕೈಗೊಳ್ಳೋಣ ಎನ್ನುವಂತ ಬಗ್ಗೆಯೂ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೆ ರವಾನಿಸಿದ್ದಾರೆ. ಆದ್ರೆ ಹಿರಿಯ ಅಧಿಕಾರಿಗಳು ಆ ತತ್ಕ್ಷಣದಲ್ಲಿ ಈ ಘಟನೆಗೆ ಸ್ಪಂದಿಸಿಲ್ಲ. ಈ ಘಟನೆಯ ಸ್ಥಳದಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿಯವರಿಗೆ ಸ್ಪಂದಿಸಿಲ್ಲ. ಈ ಘಟನೆಯಲ್ಲಿದ್ದಂತ ಪೊಲೀಸ್ SI ಬಸವರಾಜ್ ಅವರಿಗೆ ಸ್ಪಂದಿಸಿಲ್ಲ ಎನ್ನುವಂತಹ ಒಂದು ಚರ್ಚೆಗಳು ಈಗ ಹಳಿಯಾಳದಲ್ಲಿ ಆಗ್ತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು SI ಬಸವರಾಜ್ ಅವರು ಯಾರದೋ ಒಂದು ರಾಜಕೀಯ ಷಡ್ಯಂತ್ರಕ್ಕೆ, ಏನೋ ಪೊಲೀಸ್ ಲಾಬಿಗೆ ಇವತ್ತು ಅಮಾನತಿಗೆ ಒಳಗಾಗಿದ್ದಾರೆ ಎನ್ನುವಂತ ಬಗ್ಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಮತ್ತು ಹಳಿಯಾಳದ ವ್ಯಾಪ್ತಿಯಲ್ಲಿ SI ಬಸವರಾಜ್ ಅವರ ಕಾರ್ಯವೈಖರಿಯನ್ನ ಮೆಚ್ಚಿದಂತ ಜನರು ಇವತ್ತು ಹೇಳ್ತಾ ಇರುವಂತದ್ದು ವೀಕ್ಷಕರೇ. ಇನ್ನೊಂದೇನಪ್ಪಾ ಅಂದ್ರೆ, ಈಗ 8 ಜನ ಸಿಬ್ಬಂದಿಯನ್ನ ಈ ಘಟನೆಯ ಹಿನ್ನೆಲೆಯಲ್ಲಿ ವರ್ಗಾವಣೆಯನ್ನ ಮಾಡಲಾಗಿದೆ, ಅಂದ್ರೆ ಕರ್ತವ್ಯ ಲೋಪದಡಿ. ಆದ್ರೆ ಆ 8 ಜನ ಸಿಬ್ಬಂದಿಯವರ ಪರಿಸ್ಥಿತಿ ಈಗ ಹೇಳತೀರದಾಗಿರುವಂತದ್ದು. ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರ ಜೊತೆ ಮಾತುಕತೆಗೆ ಬಂದಿರುವಂತದ್ದು. ಯಾಕಪ್ಪ ಅಂದ್ರೆ, ಇಂಥ ಒಂದು ಘಟನೆಯಲ್ಲಿ ನಮ್ಮ ಇಲ್ಲದ ಒಂದು ತಪ್ಪಿಗೆ ಈ ರೀತಿಯಾದಂತ ಒಂದು ಶಿಕ್ಷೆ ಕೊಡಬೇಡಿ. ಯಾಕಂದ್ರೆ ತಮ್ಮ ಮಕ್ಕಳಿಗೆ ಈಗಾಗಲೇ ಶಾಲೆಗೆ ಸೇರ್ತಿದೀವಿ ಶಿಕ್ಷಣಕ್ಕಾಗಿ, ಈಗಾಗಲೇ ಬಾಡಿಗೆ ಮನೆಯನ್ನು ಅಥವಾ ಕ್ವಾರ್ಟರ್ಸ್ ಅಲ್ಲೋ ಏನೋ ಜೀವನವನ್ನ ಕಟ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನೇರವಾಗಿ ನಮ್ಗೆ ವರ್ಗಾವಣೆ ಶಿಕ್ಷೆ ಬಂತು ಅಂದ್ರೆ, ಯಾರೋ ಮಾಡಿದ ತಪ್ಪಿಗೆ ನಮಗೆ ವರ್ಗಾವಣೆ ಶಿಕ್ಷೆ ಬಂತು ಅಂದ್ರೆ ನಾವು ಹೇಗೆ ಸಫರ್ ಆಗ್ಬೇಕು ಎನ್ನುವಂತ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಇಲ್ಲಿ ಜನರು ಮಾತನಾಡ್ಕೊಳ್ತಾ ಇರುವಂತದ್ದು, ಅದ್ರ ಜೊತೆಗೆ ಕೆಲವೊಂದು ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು ಏನಪ್ಪಾ ಅಂದ್ರೆ, ಈ ಘಟನೆ ಕೇವಲ ಘಟನೆ ಮಾತ್ರ ಆಗಿತ್ತು, ಆದ್ರೆ ಇದರ ಹಿಂದೆ ಒಂದು ರಾಜಕೀಯ ಷಡ್ಯಂತ್ರವಿದೆ, ಪೊಲೀಸ್ ವ್ಯವಸ್ಥೆಯಲ್ಲಿನ ಲಾಬಿ ಇದೆ ಎನ್ನುವಂತ ಬಗ್ಗೆ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಇದೇ ಸ್ಟೇಷನ್ ನಲ್ಲಿ, ಹಳಿಯಾಳ ಸ್ಟೇಷನ್ ನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂತ ಒಬ್ಬ ಅಧಿಕಾರಿ ಮತ್ತೆ ಇದೇ ಸ್ಟೇಷನ್ಗೆ ತಾನು ಬರಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಲಾಬಿ ಮಾಡಿದ್ರಂತೆ. ಕಳೆದ 6-8 ತಿಂಗಳಿಂದಲೇ ಲಾಬಿ ಶುರು ಮಾಡಿದ್ರಂತೆ. ಅದಕ್ಕೆ ಈ SI ಬಸವರಾಜ್ ಅವರು ಅಡ್ಡಗಲಾಗಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಇವರನ್ನ ಯಾವ್ದಾದ್ರು ಒಂದು ಘಟನೆಗೆ ಹಾಕೊಳ್ಬೇಕು, ಅದ್ರ ಮೂಲಕ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಬೇಕು, ಆ ಮೂಲಕ ತಾವು ಮತ್ತೆ ಇದೇ ಸ್ಟೇಷನ್ ಅಲ್ಲಿ ಕಾರ್ಯನಿರ್ವಹಿಸಬೇಕು ಎನ್ನುವಂತ ಒಂದು ದುರುದ್ದೇಶ ಈ ಹಿಂದಿನ ಒಬ್ಬ ಅಧಿಕಾರಿಯದ್ದಾಗಿತ್ತು ಎನ್ನುವಂತ ಬಗ್ಗೆ ಜನ ಮಾತನಾಡ್ಕೊಳ್ತಾ ಇರುವಂತದ್ದು. ಆ ಲಾಬಿಯ ರಾಜಕೀಯ ಇವತ್ತು SI ಬಸವರಾಜ್ ಅವರ ಅಮಾನತಿಗೆ ಕಾರಣ ಆಯ್ತಾ ಎನ್ನುವಂತಹ ಬಗ್ಗೆ ಈಗ ಜನ ಮಾತನಾಡ್ಕೊಳ್ತಾ ಇದ್ದಾರೆ ವೀಕ್ಷಕರೇ. ಅಂದ್ರೆ SI ಬಸವರಾಜ್ ಅವರ ಕಾರ್ಯವೈಖರಿಯನ್ನ ಮೆಚ್ಚಿದಂತ ಜನರು ಇವತ್ತು ಇಲ್ಲಿ ಮಾತನಾಡ್ಕೊಳ್ತಾ ಇರುವಂತದ್ದು. ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಮೌರ್ಯ ಕ್ಲಬ್ ಎದುರುಗಡೆ ನಡೆದಿರ್ತಕ್ಕಂಥ ರೌಡಿ ಮಂಜನ ರಂಪಾಟ ಯಾವ ಸ್ಥಿತಿಗೆ ಹೋಗ್ಬಿಡ್ತು, ಏನು ಅಮಾಯಕ ಪೊಲೀಸ್ ಸಿಬ್ಬಂದಿ ಆಗಿರ್ತಕ್ಕಂಥ 8 ಜನ ಏನು ವರ್ಗಾವಣೆ ಆದ್ರು, SI ಬಸವರಾಜ್ ಅವರ ಅಮಾನತು ಆಯ್ತು, ಹೇಗೆ ಅದರ ಹಿಂದೆ ಯಾವ ರೀತಿ ಲಾಬಿ ಇರ್ಬೋದಾ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.